ಹಾಯ್ ಎಲ್ಲರಿಗೂ ಶುಭೋದಯ. ಶುಭೋದಯ ಅನ್ನೋದಕ್ಕಿಂತ ಒಂದು ಆಫ್ಟರ್ ಒಂದು 10:30 ಆಗೋಗ್ಬಿಟ್ಟಿತ್ತು. ನಿನ್ನೆ ಊರಲ್ಲಿ ಒಂದು ದಿನ ಇದ್ದಿದ್ದಕ್ಕೆ ನಂಗೆ ಇವತ್ತು ಫುಲ್ಲು ಒಂಥರ ಬೇಜಾರಾಗ್ತಾಯಿತ್ತು. ಹಾಗಾಗಿ ಇವತ್ತು ಲೇಟಾಗೇ ಎದ್ದು ಬೇಗ ಯಾವುದಾಗುತ್ತೋ ಟಿಫನ್ ಮಾಡಿ ಚಿತ್ರಾನ್ನ ಮಾಡಿದೆ. ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಫುಲ್ಲು ಏರೆಲ್ಲ ಫ್ರಿಝಿ ಆಗಿಬಿಟ್ಟಿತ್ತು. ತುಂಬ ದಿನ ಆಗಿತ್ತು ಎಣ್ಣೆ ಹಾಕಿ, ಹಂಗಾಗಿ ಎಣ್ಣೆ ಎಲ್ಲ ಇಟ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಫ್ರಿಜ್ಜಲ್ಲಿ ಏನಿದೆಯೋ ನೋಡ್ಕೊಂಡು ಅಡುಗೆ ಮಾಡ್ಕೊಬಿಡೋಣ ಅಂತ ನೋಡಿದೆ. ಸಬ್ಬಕ್ಕಿ ಸೊಪ್ಪಿತ್ತು, ಅದೆಲ್ಲ ಸ್ವಲ್ಪ ಹಣ್ಣೆಲೆ ಆಗಿಬಿಟ್ಟಿತ್ತು. ಹಾಗಾಗಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಅಷ್ಟೊತ್ತಿಗೆ ಪುನರ್ವಿನೂ ಬಂದಳು. ನಾವಿಬ್ಬರು ಫ್ರೆಶ್ ಅಪ್ ಆಗಿ ಆಮೇಲೆ ಮಕ್ಕಳಿಬ್ರು ಆಟ ಆಡ್ಕೊತಾಯಿದ್ರು. ನಾನು ಇರೋ ಬಟ್ಟೆ ಎಲ್ಲ ಎತ್ಕೊಂಬಂದು ಹಾಕಿ ಅದನ್ನು ಮಡ್ಚಕ್ಕೆ ಹಾಕಿ ಮತ್ತು ಇನ್ನು ಮಿಕ್ಕಿದ ಬಟ್ಟೆನೆಲ್ಲ ಒಗ್ಯಕ್ಕೆ ಹಾಕಿ ತೊಗೊಂಬಂದು ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾಯಿದ್ದೆ. ಎಲ್ಲ ಎತ್ತಿಟ್ಟಿದ್ದಾದಮೇಲೆ ಎಲ್ಲ ಕೆಲಸ ಮುಗಿಸಿ ಒಂದೇ ಸರ್ತಿ ಊಟ ಮಾಡ್ಕೊಬಿಡೋಣ ಅಂತ. ನನ್ನ ಮಗಳು ಒಬ್ಬಳೇ ಸ್ವಾವಲಂಬಿಯಾಗಿ ಅವಳೇ ಎತ್ಕೊಂಡು ಊಟ ತಿನ್ನೋದು. ನನಗಂತೂ ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಲಪ್ಪ ನನ್ನ ಮಗಳು ಅಂತ ಅನಿಸುತ್ತೆ. ಇದೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಅವಳನ್ನ ಎಬ್ಬಿಸಿ ಆಮೇಲೆ ಸಂಜೆ ಸ್ವರ್ಣಪ್ರಾಶನ ಬಿಂದು ಹಾಕ್ಸೋಣ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡೋಗಿ ತಿನ್ನಿಸಿ ಫಸ್ಟು ತುಪ್ಪದಲ್ಲಿ ಏನೋ ಕೊಡ್ತಾರೆ, ಆಮೇಲೆ ಸ್ವಲ್ಪ ಹನಿಲಿ ಕೊಡ್ತಾರೆ. ಅವಳನ್ನ ಅಲ್ಲಿಂದ ಕರ್ಕೊಂಡು ನಮ್ಮ ಶಾರು ಅಂತೂ ಸ್ವಲ್ಪ ವಾಮಿಟ್ ಎಲ್ಲ ಮಾಡಿಬಿಡ್ತಾಳೆ. ಬಟ್ ಇವಾಗ ಒಂದು 2 ಮಂತ್ಸಿಂದ ಏನು ವಾಮಿಟ್ ಎಲ್ಲ ಏನು ಮಾಡ್ತಾಯಿಲ್ಲ. ಆಮೇಲೆ ಅವಳನ್ನ ಕರ್ಕೊಂಡು ಬಂದು ಮನೆಗೆ ಸ್ವಲ್ಪ ಬಂದಿದ ತಕ್ಷಣ ಒಂದು ಸ್ವಲ್ಪ ಬಿಸಿನೀರು ಕುಡಿಸಿ ಆಮೇಲೆ ಸ್ನ್ಯಾಕ್ಸ್ ಏನಾದರೂ ಕೊಡೋಣ ಅಂದ್ಬಿಟ್ಟು ಚಾಕೋಸ್ ಇತ್ತು, ಚಾಕೋಸ್ಗೆ ಸ್ವಲ್ಪ ಹಾಲು ಕಾಯಿಸಿ ಹಾಕ್ಬಿಟ್ಟು ಸ್ವೀಟಿಗೆ ಬೇಕಾದ್ರೆ ಹನಿ ಹಾಕ್ಕೋಬೋದು, ಬಟ್ ಚಾಕೋಸಲ್ಲೇ ಇರುತ್ತೆ ಅಂದ್ಬಿಟ್ಟು ನಾನೇನು ಹಾಕ್ಕೊಟ್ಟಿಲ್ಲ. ಊರಿಂದ ಬರ್ತಾ ಕಾಳು ತೊಗೊಂಬಂದಿದ್ದೆ, ಅದನ್ನು ಸುಳ್ಕೊಂಡು ಒಂದು ಲೋಟ ಕಾಫಿ ಕುಡ್ಕೊಂಡು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.